ನಮಸ್ಕಾರ ಸ್ನೇಹಿತರೆ, ನಿಮ್ಮ ಮನೆಯ ಮೆಡಿಸನ್ ಕ್ಯಾಬಿನೆಟ್ನಲ್ಲಿ ಖಂಡಿತ ಒಂದು ಪುಟ್ಟ ನೀಲಿ ಡಬ್ಬಿ ಇರುತ್ತೆ. ಅದೇ ನಮ್ಮೆಲ್ಲರ ನೆಚ್ಚಿನ ವಿಕ್ಸ್ ವೇಪರೋಬ್. ನೆಗಡಿ, ಕೆಮ್ಮು, ತಲೆನೋವು ಅಂದ ತಕ್ಷಣ ನೆನಪಾಗುವ ಈ ಬ್ರ್ಯಾಂಡ್ ಕೇವಲ ಒಂದು ಔಷಧಿ ಅಲ್ಲ, ಇದು ಹಲವು ದಶಕಗಳಿಂದ ನಮ್ಮ ಕುಟುಂಬದ ಭಾಗವಾಗಿದೆ. ಒಂದು ಸಣ್ಣ ಫಾರ್ಮಸಿಯಲ್ಲಿ ಶುರುವಾದ ಈ ಮುಲಾಮು ಜಾಗತಿಕ ಸೂಪರ್ ಸ್ಟಾರ್ ಆಗಿ ಬೆಳೆದ ಕತೆ ನಿಜವಾಗಿಯೂ ಪ್ರೇರಣಾದಾಯಕವಾಗಿದೆ. ಇದರ ಜನನವಾಗಿದ್ದು 1890ರ ಅಮೆರಿಕದಲ್ಲಿ. ವಿಕ್ಸ್ ಬ್ರ್ಯಾಂಡ್ನ ಹಿಂದೆ ಇದ್ದವರು ಅಮೆರಿಕದ ಉತ್ತರ ಕೆರೋಲಿನಾದ ಫಾರ್ಮಸಿಸ್ಟ್ ಲನ್ಸ್ಫೋರ್ಡ್ ರಿಚರ್ಡ್ಸನ್. ಅವರು ತಮ್ಮ ಮಕ್ಕಳಿಗೆ ಆಗಾಗ ಬರುವ ನೆಗಡಿ ಮತ್ತು ಕೆಮ್ಮಿಗೆ ಪರಿಹಾರ ನೀಡಲು ಪ್ರಯತ್ನಿಸುತ್ತಿದ್ದರು. ಮೆಂಥಾಲ್, ಕರ್ಪೂರ ಮತ್ತು ಯುಕಲಿಪ್ಟಸ್ ತೈಲಗಳನ್ನು ಬಳಸಿ ಅವರು ಒಂದು ವಿಶಿಷ್ಟ ಮುಲಾಮನ್ನು ತಯಾರಿಸಿದರು. ಈ ಮುಲಾಮನ್ನು ಅವರು ತಮ್ಮ ಪ್ರಿಯ ಭಾಮೈದನ ಡಾಕ್ಟರ್ ಜೋಶುವಾ ವಿಕ್ ಅವರ ಗೌರವಾರ್ಥವಾಗಿ ವಿಕ್ಸ್ ಕ್ರಾಪ್ ಆ್ಯಂಡ್ ನಿಮೋನಿಯಾ ಸೇಲ್ವ್ ಎಂದು ಹೆಸರಿಸಿದರು. 1911ರಲ್ಲಿ ರಿಚರ್ಡ್ಸನ್ ಅವರ ಮಗ ಹೆನ್ರಿ ಸ್ಮಿತ್ ಕಂಪನಿಯ ನೇತೃತ್ವ ವಹಿಸಿಕೊಂಡರು. ಅವರು ಉತ್ಪನ್ನದ ಹೆಸರು ವಿಕ್ಸ್ ವೇಪರಬ್ ಎಂದು ಬದಲಿಸಿ ಅದನ್ನು ನೀಲಿ ಬಣ್ಣ ಡಬ್ಬಿಯಲ್ಲಿ ಪ್ಯಾಕ್ ಮಾಡಿ ಮಾರಾಟ ಪ್ರಾರಂಭಿಸಿದರು. ಇದೇ ಸಮಯದಲ್ಲಿ ಕಂಪನಿಯು ಕೇವಲ ಈ ಉತ್ಪನ್ನದ ಪ್ರಚಾರದ ಮೇಲೆ ಸಂಪೂರ್ಣ ಗಮನ ಹರಿಸಿತು. 1918ರಲ್ಲಿ ಸ್ಪ್ಯಾನಿಷ್ ಫ್ಲೂ ಎಂಬ ಭಯಾನಕ ಸಾಂಕ್ರಾಮಿಕ ರೋಗವು ಇಡೀ ವಿಶ್ವವನ್ನು ಕಂಗೆಡಿಸಿತು. ಈ ಸಮಯದಲ್ಲಿ ಜನರು ಉಸಿರಾಟದ ತೊಂದರೆ ಮತ್ತು ಕೆಮ್ಮಿನಿಂದ ಬಳಲುತ್ತಿದ್ದರು. ಯಾವುದೇ ಖಚಿತ ಔಷಧಿ ಇಲ್ಲದೆ ವಿಕ್ಸ್ ವೇಪರೋಬ್ ಉಸಿರಾಟದ ತೊಂದರೆ ನಿವಾರಿಸಲು ಜನರಿಗೆ ತಾತ್ಕಾಲಿಕ ಉಪಶಮನ ನೀಡಿತು. ಜನರು ಇದರ ಮೇಲೆ ಅಪಾರ ನಂಬಿಕೆ ಇಟ್ಟು ವಿಕ್ಸ್ ಮನೆಮಾತಾದ ಬ್ರ್ಯಾಂಡ್ ಆಯಿತು. ಅಮೆರಿಕದಲ್ಲಿ ವಿಕ್ಸ್ ಈಗಾಗಲೇ ಯಶಸ್ವಿ ಬ್ರ್ಯಾಂಡ್ ಆಗಿದ್ದರೂ ಭಾರತದಲ್ಲಿ ಇದರ ಯಶಸ್ಸು ಇನ್ನಷ್ಟು ಆಸಕ್ತಿದಾಯಕವಾಗಿದೆ. 1970-80ರ ದಶಕದಲ್ಲಿ ಭಾರತ ಸರ್ಕಾರ ಔಷಧಿಗಳ ಬೆಲೆಗಳ ಮೇಲೆ ಕಠಿಣ ನಿಯಂತ್ರಣ ಹೇರಿತ್ತು. ವಿಕ್ಸ್ ವೇಪರೋಬ್ ಅನ್ನು ಪಾಶ್ಚಾತ್ಯ ಔಷಧಿ ಎಂದು ಪರಿಗಣಿಸಲಾಗಿತ್ತು. ಆದ್ದರಿಂದ ಕಂಪನಿಗೆ ಬೆಲೆ ನಿಗದಿ ಮತ್ತು ಮಾರುಕಟ್ಟೆ ವಿಸ್ತರಣೆ ಮಾಡಲು ಸಾಧ್ಯವಾಗುತ್ತಿರಲಿಲ್ಲ. ಆಗ ಕಂಪನಿಯ ಉನ್ನತ ಅಧಿಕಾರಿಗಳು ಒಂದು ವಿನೂತನ ಕಲ್ಪನೆ ಮಾಡಿದರು. ವಿಕ್ಸ್ನ ಅಂಶಗಳು ಮೆಂಥಾಲ್, ಕರ್ಪೂರ ಮತ್ತು ಯುಕಲಿಪ್ಟಸ್ನಂತಹ ನೈಸರ್ಗಿಕ ಅಂಶಗಳಿಂದ ತಯಾರಾಗಿರುವುದರಿಂದ ಇದನ್ನು ಆಯುರ್ವೇದ ಔಷಧಿ ಎಂದು ಪರಿಗಣಿಸಬಹುದು ಎಂದು ಆಲೋಚಿಸಿದರು. ಅವರು ಆಯುರ್ವೇದ ಗ್ರಂಥಗಳಲ್ಲಿ ಈ ಅಂಶಗಳ ಉಲ್ಲೇಖವಿದೆ ಎಂಬುದನ್ನು ದೃಢಪಡಿಸಿ ಕಾನೂನು ಪ್ರಕ್ರಿಯೆ ಪೂರ್ಣಗೊಳಿಸಿ ವಿಕ್ಸ್ ವೇಪರಬ್ ಅನ್ನು ಆಲ್ ನ್ಯಾಚುರಲ್ ಆಯುರ್ವೇದಿಕ್ ವಿಕ್ಸ್ ವೇಪರಬ್ ಎಂದು ಮರು ಲೇಬಲ್ ಮಾಡಿದರು. ಇದರಿಂದ ವಿಕ್ಸ್ ಆಯುರ್ವೇದ ವಿಭಾಗಕ್ಕೆ ಸೇರಿ ಸರ್ಕಾರದ ಬೆಲೆ ನಿಯಂತ್ರಣದಿಂದ ಮುಕ್ತವಾಯಿತು. ಈಗ ವಿಕ್ಸ್ ಕೇವಲ ಫಾರ್ಮಸಿಗಳಲ್ಲದೆ ದೇಶದ ಮೂಲೆ ಮೂಲೆಗಳ ಸಾಮಾನ್ಯ ಅಂಗಡಿಗಳಲ್ಲೂ ಲಭ್ಯವಾಯಿತು. ವಿತರಣೆ 60,000 ಅಂಗಡಿಗಳಿಂದ 7,50,000ಕ್ಕೂ ಅಧಿಕ ಅಂಗಡಿಗಳವರೆಗೆ ವಿಸ್ತರಿಸಿತು. ದಕ್ಷಿಣ ಭಾರತದಲ್ಲಿ ವಿಕ್ಸ್ ಪ್ರಚಾರವನ್ನು ವಿಕ್ಸ್ ವಿಕಸ್ ವಿಕಸ್ ಎಂದು ಸರಳೀಕೃತಗೊಳಿಸಲಾಯಿತು. ನಂತರ ಗಲೆ ಮೇ ಕಿಚ್ ಕಿಚ್ ಎಂಬ ಪ್ರಸಿದ್ಧ ಜಿಂಗಲ್ ಮೂಲಕ ವಿಕ್ಸ್ ಕಫ್ ಡ್ರಾಪ್ ಕೂಡ ಜನಪ್ರಿಯವಾಯಿತು. ಇಂದು ವಿಕ್ಸ್ ಕೇವಲ ಒಂದು ಉತ್ಪನ್ನವಲ್ಲ, ಅದು ಒಂದು ವಿಶ್ವಾಸದ ಸಂಕೇತವಾಗಿದೆ. ಅಮೆರಿಕದಲ್ಲಿ ಹುಟ್ಟಿ ಭಾರತೀಯ ಆಯುರ್ವೇದದ ಶಕ್ತಿಯೊಂದಿಗೆ ಬೆಳೆದ ಈ ಬ್ರ್ಯಾಂಡ್ ಈಗ ಪ್ರತಿ ಮನೆಯಲ್ಲೂ ನೆಗಡಿ ಮತ್ತು ಕೆಮ್ಮಿನ ವಿರುದ್ಧದ ನಂಬಿಕಸ್ಥ ಸಹಾಯಕವಾಗಿದೆ. ವಿಕ್ಸ್ ಇಂದು ವಿಶ್ವದ ಅತ್ಯಂತ ವಿಶ್ವಾಸಾರ್ಹ ಮತ್ತು ಯಶಸ್ವಿ ಬ್ರ್ಯಾಂಡ್ಗಳಲ್ಲಿ ಒಂದಾಗಿದೆ. ಈ ಕತೆ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.